ಎಲ್ಲರಿಗೂ ನಮಸ್ಕಾರ. ಹಿಂದಿನ ತರಗತಿಯಲ್ಲಿ ನಾವು ಜಾಹೀರಾತುಗಳ ವಿಧಗಳನ್ನು ಕುರಿತು ಚರ್ಚೆ ಮಾಡಿದ್ವಿ. ಈ ತರಗತಿಯಲ್ಲಿ ಜಾಹೀರಾತುಗಳ ನಿಯೋಗ ಅಥವಾ ಕೆಲಸ, ಫಂಕ್ಷನ್ಸ್ ಅಂತ ಏನು ಕರಿತೀವೋ, ಈ ಜಾಹೀರಾತುಗಳು ಏನು ಕೆಲಸ ಮಾಡ್ತವೆ ಅನ್ನೋದನ್ನು ಕುರಿತು ಚರ್ಚೆ ಮಾಡೋಣ. ಎಕ್ಸಾಮ್ ದೃಷ್ಟಿಯಿಂದ ಇದು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗಿರುತ್ತೆ. ನೋಡಿ, ಈ ಜಾಹೀರಾತುಗಳ ಕೆಲಸ ಅಂತ ಹೇಳಿದ್ರೆ ಇದನ್ನು 3 ಹಂತಗಳಲ್ಲಿ ಗ್ರಹಿಸಲು ಪ್ರಯತ್ನಿಸುವುದು ಅಂತ ಹೇಳಿದ್ದಾರೆ. ಒಂದು ಮಾಹಿತಿ, ಒಂದು ಪ್ರಚಾರ, ಮತ್ತೊಂದು ಅಭಿಪ್ರಾಯ ರೂಪಣೆ. ಇವುಗಳ ಕೆಲಸ ಏನು? ಜಾಹೀರಾತುಗಳ ಕೆಲಸ ಏನು ಅಂತ ಹೇಳಿದ್ರೆ ಅದನ್ನು ಮಾಹಿತಿಯನ್ನು ಒದಗಿಸುವಂತಹದ್ದು, ಪ್ರಚಾರವನ್ನು ಮಾಡುವಂತಹದ್ದು, ಮತ್ತು ಅಭಿಪ್ರಾಯ ರೂಪಣೆ, ಅಭಿಪ್ರಾಯವನ್ನು ಕೊಡುವಂತಹದ್ದು, ರೂಪಣೆ ಮಾಡುವಂತಹದ್ದು. ಸೊ ಇದು ಚರ್ಚೆ ಮಾಡ್ತಾ ಹೋಗೋಣ. ನೋಡಿ, ಯಾವುದೇ ಸಾರ್ವಜನಿಕ ಪ್ರಕಟಣೆಗಳಂತೆ ವಾಣಿಜ್ಯ ಜಾಹೀರಾತುಗಳ ಪ್ರಾಥಮಿಕ ಉದ್ದೇಶ ಕೂಡ ಮಾಹಿತಿಯನ್ನು ನೀಡುವುದು. ನೋಡಿ, ಜಾಹೀರಾತಿನ ಮುಖ್ಯ ಉದ್ದೇಶನೇ ಏನು, ಅದರ ಮೂಲ ಉದ್ದೇಶನೇ ಏನು ಅಂತ ಹೇಳಿದ್ರೆ ಮಾಹಿತಿಯನ್ನು ಕೊಡೋದು ಅಂತ. ಯಾವುದೇ ಒಂದು ವಸ್ತುವಿನ ನೀವೇನು ಪ್ರಾಡಕ್ಟ್ ಉತ್ಪಾದನೆ ಆಗಿರುತ್ತೋ ಆ ಉತ್ಪಾದನೆಯ ಮಾಹಿತಿಯನ್ನು ಕೊಡುವಂತಹದ್ದು ಜಾಹೀರಾತಿನ ಮುಖ್ಯವಾದಂತಹ ಉದ್ದೇಶ, ಹೌದಾ? ಅಲ್ಲದೆ ಅದರೊಂದಿಗೆ ತಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಗ್ರಾಹಕರು ದೊರೆಯುವಂತಾಗಿ ಲಾಭವನ್ನು ಗಳಿಸಬೇಕೆಂಬ ದೃಷ್ಟಿಯಿಂದ ಪ್ರಚಾರವನ್ನು ಕೂಡ ಅವು ಕೈಗೊಳ್ಳುತ್ತಿರುತ್ತವೆ. ಪ್ರಚಾರವನ್ನು ಕೂಡ ಮಾಡ್ತಾ ಇರುತ್ತೆ, ಮಾಹಿತಿಯನ್ನು ಕೂಡ ಅದು ಕೊಡ್ತಾ ಇರುತ್ತೆ. ಯಾರು ಸುಮ್ಮನೆ ಮಾಹಿತಿಯನ್ನು ಕೊಟ್ಬಿಟ್ಟು ಸುಮ್ಮನೆ ಆಗೋದಿಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಹೆಚ್ಚಿನ ಗ್ರಾಹಕರು ಸಿಗಬೇಕು, ಹೆಚ್ಚಿನ ಗ್ರಾಹಕರು ದೊರೆಯುವಂತಾಗಬೇಕು ಅನ್ನೋ ಕಾರಣದಿಂದ, ಅಥವಾ ಲಾಭವನ್ನು ಹೆಚ್ಚಿಸ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಹಿತಿಯ ಜೊತೆಗೆ ಅದು ಪ್ರಚಾರವನ್ನು ಕೂಡ ಮಾಡ್ತಾ ಇರುತ್ತೆ. ನೋಡಿ, ನೀವು ಅಡ್ವರ್ಟೈಸನ್ನ ಅಥವಾ ಜಾಹೀರಾತನ್ನು ನೋಡಿದಾಗ ಬೇರೆ ಬೇರೆ ಒಂದೇ ವಸ್ತುವಿನ ಉತ್ಪಾದನೆ ಹೆಸರುಗಳು ಮಾತ್ರ ಬೇರೆ ಬೇರೆ ಇರುತ್ತೆ. ಅಥವಾ ಒಂದು ಸೋಪನ್ನು ತಗೊಂಡಾಗ ನೀವು ಬೇರೆ ಬೇರೆ ಕಂಪನಿಯವರು ಬೇರೆ ಬೇರೆ ಹೆಸರಿನ ಸೋಪನ್ನು ಉತ್ಪಾದನೆ ಮಾಡ್ತಾ ಇರ್ತವೆ, ಪ್ರಕಟಣೆಯನ್ನು ಮಾಡ್ತಾ ಇರ್ತವೆ, ಅದರ ಮಾಹಿತಿಯನ್ನು ಕೊಡ್ತಾ ಇರ್ತವೆ. ಗ್ರಾಹಕರನ್ನು ಸಾಧ್ಯ ಆದಷ್ಟು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಸಿನಿಮಾ ಸ್ಟಾರ್ಗಳು ಅಥವಾ ಕ್ರಿಕೆಟ್ ಸ್ಟಾರ್ಗಳು ಇವ್ರು ಯಾರು ಇರ್ತಾರೋ ಅವರ ಮೂಲಕ ಅಡ್ವರ್ಟೈಸನ್ನು ಮಾಡಿಸ್ತಾರೆ, ಅವ್ರ ಮೂಲಕ ಪ್ರಚಾರವನ್ನು ಮಾಡಿಸ್ತಾರೆ. ಆ ಮೂಲಕ ನಾವೇನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಇಂಥವ್ರು ಬಳಕೆ ಮಾಡ್ತಾ ಇರೋದ್ರಿಂದ ನಾವು ಅದನ್ನು ತಗೋಬೇಕು ಅನ್ನುವಂತಹ ಒಂದು ದೃಷ್ಟಿ ನಮ್ಮಲ್ಲೂ ಕೂಡ ಬರುತ್ತೆ. ನೋಡಿ, ಇದು ಮುಖ್ಯವಾದಂಥ ವಿಚಾರ. ಅದರ ಜೊತೆಗೆ ಇನ್ನೊಂದು ಸೂಕ್ಷ್ಮವಾದ ನೆಲೆ ಕೂಡ ಜಾಹೀರಾತು ಪ್ರಕ್ರಿಯೆಯಲ್ಲಿ ಅಂತರ್ಗತವಾಗಿರೋದನ್ನು ಗುರುತಿಸಬಹುದು. ಏನು ಅದು? ಗ್ರಾಹಕ ವಸ್ತುಗಳ ಬಗೆಗೆ ಸಾರ್ವಜನಿಕರಲ್ಲಿ ಅಭಿಪ್ರಾಯವನ್ನು ರೂಪಿಸುವ ನೆಲೆ. ನೀಳ ಕೇಶರಾಶಿ, ಗೌರವ ವರ್ಣ, ಅತ್ಯಾಧುನಿಕ ಉಪಕರಣಗಳು, ಒಡವೆಗಳು, ಉಡುಪುಗಳು, ಪಾದರಕ್ಷೆಗಳು, ವಾಹನಗಳು ಇವೇ ಮೊದಲಾದವುಗಳ ಮೂಲಕ ಸಾಮಾಜಿಕ ಜೀವನ ಶೈಲಿಯೊಂದನ್ನು ಆದರ್ಶ ರೂಪವಾಗಿ ಜನತೆಗೆ ಮನದಟ್ಟು ಮಾಡುವ ಪ್ರಯತ್ನದಲ್ಲೂ ಅವು ತೊಡಗುವುದನ್ನು ಸೂಕ್ಷ್ಮವಾಗಿ ಗಮನಿಸಬಹುದು. ಅಭಿಪ್ರಾಯ ರೂಪಣೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಸಾರ್ವಜನಿಕರಲ್ಲಿ ಏನಾಗಬೇಕು, ಆ ವಸ್ತುವಿನ ಬಗ್ಗೆ ಒಂದು ಅಭಿಪ್ರಾಯ ಮೂಡಬೇಕು. ಆ ಅಭಿಪ್ರಾಯ ರೂಪಿಸುವಂಥ ಕೆಲಸನೂ ಕೂಡ ಈ ಜಾಹೀರಾತು ಮಾಡ್ತಾ ಇರುತ್ತೆ. ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಬಣ್ಣ ಅಂತ ತಗೊಂಡಾಗ ಗೌರವ ವರ್ಣ ಇದೇನಾಗುತ್ತೆ ಅಂತ ಹೇಳಿದ್ರೆ ಯಾರು ಬೆಳ್ಳಗಿದಾರೋ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಅನ್ನುವಂತಹ ರೀತಿಯಲ್ಲಿ ಜಾಹೀರಾತನ್ನು ಪ್ರಕಟಿಸ್ತಾ ಇರ್ತಾರೆ. ಬಣ್ಣಕ್ಕೆ ಹೆಚ್ಚು ಬೆಲೆ, ಕೇಶರಾಶಿಗೆ ಉದ್ದವಾದಂಥ ಕೂದಲಿದ್ರೇ ಆಕೆಗೆ ಹೆಚ್ಚು ಪ್ರಾಶಸ್ತ್ಯ. ನೋಡಿ, ಅತ್ಯಾಧುನಿಕ ಉಪಕರಣಗಳನ್ನು ಬಳಕೆ ಮಾಡ್ತಾ ಇದ್ರೇ ಅವರು ಈ ಸಮಾಜದಲ್ಲಿ ಎಲ್ಲೋ ಮೇಲ್ವರ್ಗದಲ್ಲಿದ್ದಾರೆ ಅಥವಾ ಅವರು ನಾಗರಿಕರು ಅಂತ ಅನಿಸ್ಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ, ಅಥವಾ ಒಡವೆಗಳಾಗಿರ್ಬೋದು, ಉಡುಪುಗಳಾಗಿರ್ಬೋದು, ಅಥವಾ ಪಾದರಕ್ಷೆಗಳಾಗಿರ್ಬೋದು, ಅವ್ರು ತಗೊಳ್ಳುವಂಥ ವಾಹನಗಳಿಂದ ಹಿಡಿದು ಪಾದರಕ್ಷೆಗಳವರೆಗೂ ಕೂಡ ತಮ್ಮದೇ ಆದಂತಹ ನಿಟ್ಟಿನಲ್ಲಿ ಜನರಲ್ಲಿ ಒಂದು ಅಭಿಪ್ರಾಯ ಮೂಡಬೇಕು, ಸಾರ್ವಜನಿಕರಲ್ಲಿ ಒಂದು ಅಭಿಪ್ರಾಯ ರೂಪಣೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಏನು ಮಾಡ್ತಾವ್ರೆ ಅಂತ ಹೇಳಿದ್ರೆ ಒಂದು ರೀತಿ ಆದರ್ಶ ರೂಪವನ್ನಾಗಿ ಮಾಡಿಬಿಡ್ತಾರೆ. ನೋಡಿ, ಇಂತಹ ಬಟ್ಟೆ, ಇಂಥ ಒಡವೆ, ಇಂಥ ಕಾರು, ಇಂತಹ
ವಸ್ತುಗಳು ಬಳಕೆ ಮಾಡುವುದರಿಂದ ಅವರು ಒಂದು ಹೈ ಲೆವೆಲಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನು ಆದರ್ಶ ರೂಪವನ್ನಾಗಿ ತಗೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವನಿಗೆ ಆಧಾರವಾಗಿ ಅವನನ್ನು ಫಾಲೋ ಮಾಡೋ ರೀತಿಯಲ್ಲೇ ನಮ್ಮ ಅಭಿಪ್ರಾಯವನ್ನು ರೂಪಿಸ್ತಾ ಹೋಗ್ತಾರೆ. ನಾವು ಬಳಕೆ ಮಾಡುವಂಥ ಸೋಪು ಅಲ್ಲಿ ಕೊಡುವಂಥ ಅಡ್ವರ್ಟೈಸ್ ಏನಿದೆಯೋ ಅದಕ್ಕೂ ಆ ಹೀರೋಗೂ ಆ ಸ್ಟಾರ್ಗೂ ಆ ವಸ್ತುವಿಗೂ ಸಂಬಂಧನೇ ಇರೋದಿಲ್ಲ. ಸಂಬಂಧ ಹೇಗಿರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಹಣ ಕೊಡ್ತಾರೆ, ಆ ಕಾರಣದಿಂದ ಅವರು ಅಡ್ವರ್ಟೈಸ್ ಮಾಡ್ತಾ ಇರ್ತಾರೆ. ಅವರೇ ಬಳಕೆ ಮಾಡ್ತಾರಂಥ ಸೋಪನ್ನು ಅವರು ಅಡ್ವರ್ಟೈಸ್ ಮಾಡೋದಕ್ಕೆ ಹೋಗೋದಿಲ್ಲ. ಅಥವಾ ಅವರು ತಗೊಳ್ಳುವಂಥ ವಸ್ತುಗಳನ್ನು ಜಾಹೀರಾತಿನಲ್ಲಿ ಅವರು ಮಾಡೋದಿಲ್ಲ. ಅವ್ರ ಜಾಹೀರಾತಿನಲ್ಲಿ ತೋರಿಸುವಂತಹದ್ದೇ ಬೇರೆ, ಅವರು ಬಳಕೆ ಮಾಡುವಂತಹ ವಸ್ತುಗಳೇ ಬೇರೆ ಆಗಿರ್ತವೆ. ಆದರೂ ಕೂಡ ನಮಗೆ ಆ ಅಭಿಪ್ರಾಯ ರೂಪಣೆ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆದರ್ಶ ರೂಪವನ್ನಾಗಿ ಮಾಡೋದಕ್ಕಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಅವರನ್ನು ಆಕರ್ಷಿಸುವಂತೆ ಅವರು ಹಾಕ್ತಾ ಇದ್ದಾರೆ ಬಟ್ಟೆ ನಾವು ಅಂಥದ್ದೇ ಆಗಬೇಕು, ಅವರು ಬಳಸ್ತಾ ಇರುವಂಥ ಶೂ ಚಪ್ಪಲಿ ಅಥವಾ ಏನಿದಾವೋ ನಾವು ಅಂತಹದ್ದೇ ಬಳಸಬೇಕು ಅನ್ನೋ ರೀತಿಯಲ್ಲಿ ಅದು ಜನಸಾಮಾನ್ಯರಲ್ಲಿ ಒಂದು ಅಭಿಪ್ರಾಯವನ್ನು ರೂಪಣೆ ಮಾಡುವಂತಹ ಕೆಲಸವನ್ನು ಅದು ಮಾಡ್ತಾ ಇರುತ್ತೆ. ಈ ಮೂಲಕ ಮಾರುಕಟ್ಟೆಯನ್ನು ವಿಸ್ತರಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತವೆ. ಮಾರುಕಟ್ಟೆಯನ್ನು ಸೃಷ್ಟಿಸುವ ಕೆಲಸದಲ್ಲಿಯೂ ತೊಡಗಿರುತ್ತವೆ ಎನ್ನಬಹುದು. ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮಾರುಕಟ್ಟೆಯನ್ನು ರೂಪಿಸುವಂತಹ ಜನರನ್ನು ಆಕರ್ಷಿಸುವಂತಹ ನಿಟ್ಟಿನಲ್ಲೇ ಅದೇನಾಗುತ್ತೆ ಅಂತ ಹೇಳಿದ್ರೆ ಆ ಜಾಹೀರಾತು ಪ್ರಕಟಣೆ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಇದು 3 ಕೆಲಸಗಳು, ಜಾಹೀರಾತಿನ 3 ಕೆಲಸಗಳು ನಿಯೋಗಗಳು. ಒಂದು ಮಾಹಿತಿ, 2ನೇದು ಪ್ರಚಾರ, 3ನೇದು ಅಭಿಪ್ರಾಯ ರೂಪಣೆ. ಮಾಹಿತಿ ಅಂತ ಹೇಳಿದ್ರೆ ಆ ವಸ್ತುವಿನ ಬಗ್ಗೆ ಕೂಲಂಕುಷವಾದಂತಹ ಸಂಪೂರ್ಣವಾದಂಥ ಮಾಹಿತಿಯನ್ನು ಒದಗಿಸುವುದು. 2ನೇದು ಆ ವಸ್ತುವಿನ ಕುರಿತು ಪ್ರಚಾರವನ್ನು ಮಾಡುವಂಥದ್ದು. ನಮ್ಮ ವಸ್ತು ಹೀಗಿದೆ, ನಮ್ಮ ವಸ್ತುವನ್ನು ತಗೊಳ್ಳೋದ್ರಿಂದ ಹೀಗೆಲ್ಲ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಅದು ಪ್ರಚಾರವನ್ನು ಕೈಗೊಳ್ಳುವಂಥದ್ದು. 3ನೇದಾಗಿ ಅಭಿಪ್ರಾಯ ರೂಪಣೆ, ಜನರಲ್ಲಿ ಒಂದು ರೀತಿಯಾದಂಥ ಅಭಿಪ್ರಾಯವನ್ನು ಹೆಚ್ಚಿಸುವಂತಹದ್ದು. ಸಾರ್ವಜನಿಕವಾಗಿ ಅದರ ಬಗ್ಗೆ ಮಾತಾಡ್ಕೋಬೇಕು. ಇಂಥ ವಸ್ತುವನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ, ಇಂಥ ವಸ್ತುವನ್ನು ಬಳಕೆ ಮಾಡೋದ್ರಿಂದ ಹೀಗೆಲ್ಲ ಅನುಕೂಲ ಇದೆ, ಅಥವಾ ಇಂತಹ ವ್ಯಕ್ತಿ ಅದನ್ನು ಬಳಕೆ ಮಾಡ್ತಾ ಇದ್ದಾನೆ ಅದರಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಹೀಗೆಲ್ಲ ಒಂದು ರೀತಿಯಾದಂಥ ಅಭಿಪ್ರಾಯ ರೂಪಣೆಯನ್ನು ಮಾಡುವಂತಹದ್ದು. ಸೊ ಇಷ್ಟು ಈ ಜಾಹೀರಾತಿನ ಕೆಲಸ ಮತ್ತು ಈ ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದು ವಿಧಗಳು. ಓಕೆ, ಈ ಪ್ರಶ್ನೆಯನ್ನು ನಿಮಗೆ ಕೇಳೋದಕ್ಕೆ ಅವಕಾಶ ಇರುತ್ತೆ. ಸೊ ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡೋಣ. ಇನ್ನೊಂದು ಇರುವಂತಹದ್ದು ವರ್ಗೀಕೃತ ಜಾಹೀರಾತುಗಳು ಅಂತ ಬರುತ್ತೆ. ಸೊ ಅದನ್ನು ನಾವು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.